ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಗುರುಬಲ 2026ರಿಂದಾಗಿ ಯಾವ ರಾಶಿಯವರಿಗೆ ವಿದ್ಯೆ, ಉದ್ಯೋಗ, ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನ ನಿರೀಕ್ಷೆ ಮಾಡಬಹುದು ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು. ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು, ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಳಿಬೇಕು, ಯಾವ ಕಬ್ಬಣ ಉಪಯೋಗಿಸ್ಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗ್ಲಿ. ಈ ಒಂದು ವಿಶೇಷವಾಗಿರ್ತಕ್ಕಂತಹ ವಿಡಿಯೋ ಯಾರಿಗೆ ತಾನೇ ವಿದ್ಯೆ ಬೇಡ, ಯಾರಿಗೆ ತಾನೇ ಉದ್ಯೋಗ ಬೇಡ, ಯಾರಿಗೆ ತಾನೇ ವ್ಯಾಪಾರ ವ್ಯವಹಾರದಲ್ಲಿ ಲಾಭಾಂಶಗಳು ಬೇಡ. ಎಷ್ಟೋ ಕಷ್ಟಪಟ್ಟು ಓದಿದ್ರು ವಿದ್ಯೆ ತಲೆಗೆ ಹತ್ತುತ್ತಾ ಇರೋದಿಲ್ಲ. ಎಷ್ಟೋ ಜನರಿಗೆ ಸಂಕಷ್ಟ ಪಡ್ತಾ ಇರ್ತೀರಿ ಉದ್ಯೋಗಗಳಲ್ಲಿ. ಕೆಲಸ ಇದ್ದು ಕಷ್ಟ, ಕೆಲಸ ಇಲ್ಲದೆಯೂ ಕೆಲವರು ಸಂಕಷ್ಟ ಪಡ್ತಕ್ಕಂಥದ್ದು. ಇನ್ ಕೆಲವೊಬ್ರು ವ್ಯಾಪಾರ ವ್ಯವಹಾರಗಳಲ್ಲಿ ಬರೀ ನಷ್ಟಗಳನ್ನ ನೋಡುವಂಥದ್ದು. ಯಾಕೆ ಹೀಗಾಗತ್ತೆ ಅಂದ್ರೆ ಗುರುಬಲ ಕಾರಣ. ಆ ಗುರುವಿನ ಅನುಗ್ರಹ ಇಲ್ಲದಕ್ಕೋಸ್ಕರವಾಗಿ ಹಿಂಸೆಗಳನ್ನು ಅನುಭವಿಸ್ತಾ ಇರ್ತೀರಾ. ಆದ್ರೆ 2026ರಲ್ಲಿ ಗುರು ತನ್ನ ಸ್ಥಾನದ ಬದಲಾವಣೆಯಿಂದಾಗಿ ಹಲವು ರಾಶಿಗಳಿಗೆ ವಿದ್ಯೆಯಲ್ಲಿ, ಉದ್ಯೋಗದಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭಗಳನ್ನ ನಿರೀಕ್ಷೆ ಮಾಡಬಹುದು. ಯಾವ್ಯಾವ ರಾಶಿ ಅಂತ ಹೇಳಿದ್ರೆ, ಮೊದಲನೇದಾಗಿ ವಿದ್ಯೆ ಅಂತ ಬಂದಾಗ ಮಿಥುನ ರಾಶಿಗೆ, ಮೇಷ ರಾಶಿಗೆ ಅತ್ಯದ್ಭುತವಾಗಿರತಕ್ಕಂತಹ ಯೋಗ ಫಲ. ಮೇಷ ಮತ್ತು ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಅತ್ಯದ್ಭುತವಾದಂತಹ ಯೋಗ ಫಲಗಳಿದ್ದಾವೆ. 4ನೇ ಮನೆಯಲ್ಲಿ ಉಚ್ಚಂಗತನಾಗಿರ್ತಕ್ಕಂತಹ ಗುರುವಿನಿಂದ ಮೇಷರಾಶಿಯವರಿಗೆ ಹೈಯರ್ ಸ್ಟಡೀಸ್ ಅಲ್ಲಿ ಬಹಳ ಅನುಕೂಲಗಳಾಗುತ್ತವೆ. ಮಿಥುನ ರಾಶಿಯವರಿಗೆ ಪ್ರಾಥಮಿಕ ವಿದ್ಯಾಭ್ಯಾಸದ ಸ್ಥಾನದಲ್ಲಿ ಗುರುವಿನ ಸಂಚಾರ ಆಗೋದ್ರಿಂದ ನಿಮಗೆ ಅವರಿಗೂ ಸಹ ಅನುಕೂಲಗಳಾಗ್ತಕ್ಕಂಥದ್ದು. ಅದ್ರ ಜೊತೆಗೆ ಸಿಂಹರಾಶಿಯ ಹೈಯರ್ ಸ್ಟಡೀಸ್ ನ ವಿದ್ಯಾರ್ಥಿಗಳಿಗೆ ಮಾತ್ರ. ಸಿಂಹರಾಶಿನಲ್ಲಿ ಎಲ್ರಿಗೂ ಅನುಕೂಲ ಆಗಲ್ಲ. ಯಾರು ಹೈಯರ್ ಸ್ಟಡೀಸ್ ಮಾಡ್ತಿರ್ತೀರಾ ಅಂತಹ ವಿದ್ಯಾರ್ಥಿಗಳಿಗೆ ವಿದ್ಯೆನಲ್ಲಿ ಅನುಕೂಲಗಳು ಉಂಟಾಗತಕ್ಕಂತಹದ್ದು. ಅದಾದ ನಂತರ ಸಿಗುವಂತಹದ್ದು ಉದ್ಯೋಗ. ಯಾವ್ಯಾವ ರಾಶಿ ಚೆನ್ನಾಗಾಗತ್ತಪ್ಪ ಅಂದ್ರೆ, ಉದ್ಯೋಗವಾಗ್ಲಿ, ವ್ಯಾಪಾರವಾಗ್ಲಿ, ವ್ಯವಹಾರವಾಗ್ಲಿ ಒಂದ್ ಸ್ವಲ್ಪ ಕೈ ಯಾರಿಗೆ ಹಿಡಿಯುತ್ತೆ ಅಂದ್ರೆ ಮೇಷ, ವೃಷಭ, ಮಿಥುನ, ಕನ್ಯಾ, ಮಕರ, ಮೀನ. ಈ 7 ರಾಶಿಗಳಿಗೆ ಉದ್ಯೋಗರಹಿತರಿಗೆ ಉದ್ಯೋಗ ಸಿಗುತ್ತೆ. ಉದ್ಯೋಗದಲ್ಲಿ ಏನಾದ್ರೂ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ರೆ ಆ ಉದ್ಯೋಗದಲ್ಲಿದ್ದಂತಹ ಸಮಸ್ಯೆಗಳು ನಿವಾರಣೆ ಆಗತ್ತೆ. ವ್ಯಾಪಾರ ವ್ಯವಹಾರಗಳು ಸರಿಯಾಗಿ ಕೈಗೂಡ್ತಾ ಇಲ್ಲ ಅಂದ್ರೆ ಕೈಗೂಡ್ತಕ್ಕಂತಹ ಶುಭ ಸಂದರ್ಭ. ಆದ್ರೆ ಒಂದ್ಸಲ ನಿಮ್ ಜಾತಕ ನೋಡ್ಕೊಳ್ಳಿ. ಜಾತಕದಲ್ಲಿ ಏನಾದ್ರೂ ಗುರು ಬಲಹೀನನಾಗಿದ್ದು 3, 6, 8, 12ನೇ ಮನೆಯಲ್ಲಿ ಸ್ಥಿತನಾಗಿದ್ರೆ ಗುರುಶಾಂತಿಯನ್ನ ಮಾಡಿಸ್ಕೊಳ್ಳೋದು ಮರಿಬೇಡಿ. ಗುರುಶಾಂತಿಯನ್ನ ನಾವೇ ಮಾಡ್ತಾ ಇದ್ದೇವೆ. 31ನೇ ತಾರೀಕು ಭಾನುವಾರದ ಶುಭ ಅಧಿಕ ಮಾಸದ ಪೌರ್ಣಮಿ ದಿವಸ, ನೆಕ್ಸ್ಟ್ ಡೇನೆ ಗುರು ಬದಲಾವಣೆ ಆಗ್ತಾನೆ. ಗುರು ಬದಲಾವಣೆ ರಾಶಿಯ ಸಂಧಿಯಲ್ಲಿ ನಿಂತಿರುವಂತಹ ಸಂದರ್ಭ ಅರ್ಥ ಮಾಡ್ಕೊಳ್ಳಿ. ರಾಶಿಯ ಸಂಧಿ ಕಾಲದಲ್ಲಿ ನಿಂತಿರ್ತಾನೆ. ಇನ್ನ ಒಂದ್ ಹೆಜ್ಜೆ ಮುಂದೆ ಇಟ್ಟು ಬಿಟ್ಟಿರ್ತಾನೆ, ಇನ್ನೊಂದ್ ಹೆಜ್ಜೆ ಇಡಬೇಕು. ಅಂಥ ಕಾಲದಲ್ಲಿ ಗುರುವಿನ ಅನುಗ್ರಹದ ಪ್ರಾಪ್ತಿಗಾಗಿ 12 ರಾಶಿಯವರು ಗುರುಶಾಂತಿಯನ್ನ ಮಾಡಿಸ್ಕೊಳ್ಳಿ.
ಆ ಗುರುಶಾಂತಿಯನ್ನ ಮಾಡಿಸ್ಕೊಂಡು ಕೊಡ್ತಕ್ಕಂತಹ ಬೃಹಸ್ಪತಿ ಕವಚವನ್ನ ಧರಿಸ್ಕೊಳ್ಳಿ. ಅಕ್ಷತ ಪ್ರಸಾದವನ್ನ 2 ಭಾಗಗಳನ್ನಾಗಿ ಮಾಡಿ, ಒಂದನ್ನ ದೇವರ ಮನೆಯಲ್ಲೂ, ಇನ್ನೊಂದನ್ನ ಒಂದ್ ಸಣ್ಣ ಕವರ್ನಲ್ಲಿ ಹಾಕೊಂಡು ನಿಮ್ಮ ವಾಲೆಟ್ನಲ್ಲೋ, ಪರ್ಸ್ಗಳಲ್ಲೋ, ಬ್ಯಾಗ್ಗಳಲ್ಲೂ ಇಟ್ಕೊಳ್ಳಿ. ಗುರುವಿನ ಅನುಗ್ರಹ ನಿಮ್ಮ ಜೊತೆಗೇ ಇರುತ್ತೆ. ಅಷ್ಟು ಮಾತ್ರ ಅಲ್ಲದೆ ಗುರುರಾಹು ಚಾಂಡಾಲ ಯೋಗ ಇರತಕ್ಕಂಥವರಿಗೆ ಯಮುನಾ ತೀರ್ಥವನ್ನ ಕೊಡ್ತಾ ಇದ್ದೇವೆ. 12 ವರ್ಷಗಳಿಗೆ ಒಮ್ಮೆ ಯಮುನಾ ನದಿಯು ಪುಷ್ಕರವಾಗ್ತದೆ. ಹೇಗೆ ನಾವು ಗಂಗಾ ಪುಷ್ಕರವು ಈಗ ಮೊನ್ನೆ 4 ವರ್ಷಗಳ ಹಿಂದೆ ನೋಡಿದ್ದೇವೆ, ಅದೇ ರೀತಿಯಾಗಿ ತುಲಾ ರಾಶಿಯಲ್ಲಿ ಆದಂತ ನಮ್ಮ ಕರ್ನಾಟಕದಲ್ಲೇ ಒಂದು ಕಾವೇರಿ ಪುಷ್ಕರವನ್ನು ತುಲಾ ರಾಶಿಗೆ ಗುರು ಸಂಚಾರ ಮಾಡಿದಂತಹ ಸಂದರ್ಭದಲ್ಲಿ ನೋಡ್ತೀವಿ. ಮೀನರಾಶಿಗೆ ಗುರು ಹೋದಾಗ ನರ್ಮದಾ ನದಿಗೆ ಮಾಡುವಂತಹ ಒಂದು ಪುಷ್ಕರ ಆಗುವಂಥದ್ದು. ಹೀಗೆ 12 ವರ್ಷಗಳಿಗೆ ಒಂದೊಂದು ಆಗುವಂತಹದ್ದು. ಸೊ ಇಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಯಮುನಾ ನದಿಯು ಪುಷ್ಕರವಾಗ್ತಾ ಇದೆ. ಬರ್ತಕ್ಕಂತಹ ಭಕ್ತಾದಿಗಳಿಗೆ ಉಚಿತವಾಗಿ ಯಮುನಾ ತೀರ್ಥವನ್ನ ಯಾಗದ ನಂತರದಲ್ಲಿ ನಾವು ವಿತರಣೆಯನ್ನ ಮಾಡ್ತೇವೆ. ಬರುವಂತಹ ಭಕ್ತಾದಿಗಳು ಒಂದು ಯಾಗದ ನಂತರದಲ್ಲಿ ಪೂಜೆಯನ್ನು ಮಾಡಿಸ್ತಕ್ಕಂಥವ್ರು ಅಲ್ಲೇ ಪ್ರಸಾದವನ್ನು ತಗೊಳ್ಳಿ. ಅದಾದ ನಂತರ ಯಮುನಾ ತೀರ್ಥವನ್ನ ಉಚಿತವಾಗಿ ಚಾಂಡಾಲ ಯೋಗ ಇರುವಂತಹವರಿಗೆ ಕೊಡ್ತೀವಿ. ಸೊ ಹಾಗಾಗಿ ಅದನ್ನ ಪುಷ್ಕರ ಸ್ನಾನ ವಿಧಿ ಅಂತಾನೇ ಬರುತ್ತೆ. ಆ ವಿಧಿಯನ್ನ ನಿಮಗೆ ಹೇಳಿಕೊಟ್ಟು ನೀವು ಅದೇ ರೀತಿಯಾಗಿ ಮನೆಯಲ್ಲಿ ಆ ನೀರನ್ನ ಇಟ್ಟು ಪೂಜಿಸಿ ಜೂನ್ 15ನೇ ತಾರೀಕಿನ ಒಳಗಾಗಿ ಸ್ನಾನವನ್ನ ಮಾಡಿಕೊಳ್ಳೋದ್ರಿಂದ ನಿಮಗೆ ಅತ್ಯದ್ಭುತವಾಗಿರತಕ್ಕಂತಹ ಗುರುರಾಹು ಚಾಂಡಾಲ ಯೋಗಕ್ಕೆ ಪರಿಷ್ಕಾರ ಅನ್ನೋದು ಸಿಗುತ್ತೆ. ಗುರು ಮತ್ತು ರಾಹು ಯಾರ ಜಾತಕದಲ್ಲಿ ಕರ್ಕಾಟಕ ರಾಶಿನಲ್ಲಿ ಇರ್ತಾನೋ ಅವರಿಗೆ ಆ ರಾಶಿಯಲ್ಲಿ ಗುರು ಪ್ರವೇಶವಾದಾಗ ಯಮುನಾ ನದಿ ಸ್ನಾನ ಮಾಡಬೇಕು. ಆ ಯಮುನಾ ತೀರ್ಥವನ್ನ ನಾವೇ ಉಚಿತವಾಗಿ ಕೊಡ್ತಾ ಇದ್ದೇವೆ. ಯಾಗಕ್ಕೆ ಪೂಜೆಗೆ ಮಾತ್ರವೇ ಶುಲ್ಕವಿರುತ್ತೆ. ರಾಶಿಯವರು ಪೂಜೆ ಮಾಡಿಸ್ಕೊಳ್ಬೇಕು ಅಂದ್ರೆ ಅದಕ್ಕೆ ಶುಲ್ಕ 800 ರೂಪಾಯಿಗಳಿರುತ್ತೆ. 800 ರೂಪಾಯಿನಲ್ಲಿ ನಿಮಗೆ ಪೂಜೆ, ಅದಾದ ನಂತರ ಸಂಕಲ್ಪ, ಅದಾದ ನಂತರ ಬೃಹಸ್ಪತಿ ಕವಚ, ಅಕ್ಷತ ಪ್ರಸಾದ ಎಲ್ಲವೂ ಸಹ ಸೇರಿ ಅಲ್ಲಿ ಪೂಜೆ ವಿಶೇಷವಾಗಿ ನಾವು ನವಗ್ರಹ ಆರಾಧನೆಯ ಮುಖಾಂತರವಾಗಿ ನವಗ್ರಹ ಪೂಜೆಯನ್ನ ಮಾಡಿ ಮೃತ್ಯುಂಜಯ ಹೋಮ ಯಾರಿಗೆ, ಯಾಕಂದ್ರೆ ಇಲ್ಲಿ ಗುರುವಿನಿಂದ ಅಪಮೃತ್ಯು ದೋಷಗಳೆಲ್ಲ ಬರುತ್ತೆ. ಆ ಒಂದು ವಿಶೇಷವಾಗಿ ಮೃತ್ಯುಂಜಯ ಹೋಮವನ್ನ ಮಾಡಿ ಗುರುವಿಗೆ ವಿಶೇಷವಾದಂತಹ ಆಹುತಿಗಳನ್ನ ಕೊಡ್ತಕ್ಕಂತಹದ್ದು. ಹೀಗೆ ಒಂದು ಒಳ್ಳೆ ರೀತಿಯಲ್ಲಿ ಮಹಾಯಾಗವನ್ನ ಮಾಡ್ತಾ ಇದ್ದೇವೆ. ಆ ಮಹಾಯಾಗದಲ್ಲಿ ತಾವೆಲ್ಲರೂ ಸಹ ಪಾಲ್ಗೊಂಡು ನಿಮ್ಮ ತನು ಮನ ಧನ 3 ಅರ್ಪಿಸಿ ಸೇವೆಯನ್ನ ಮಾಡ್ಕೊಳ್ಳಿ. ಶುಭವಾಗ್ಲಿ. ಆ ಯಾಗದ ಶುಲ್ಕ ಒಬ್ಬರಿಗೆ 800 ರೂಪಾಯಿ ಆಗಿರುತ್ತೆ. ಆದರೆ ಯಮುನಾ ತೀರ್ಥಕ್ಕೆ ಯಾವುದೇ ಶುಲ್ಕ ಇರೋದಿಲ್ಲ, ಪೂಜೆಗೆ ಮಾತ್ರವೇ ಶುಲ್ಕವಿರುತ್ತೆ. ಹಾಗಾಗಿ ಅಯ್ಯೋ ಯಾಗಕ್ಕೆ ಹೋದ್ರೆ ನಾವು ದುಡ್ಡು ಕಟ್ಟಲೇಬೇಕು ಅಂತೇನಿಲ್ಲ. ಪೂಜೆ ಮಾಡಿಸ್ಕೊಳ್ಳೋರು ಮಾಡಿಸ್ಕೊಳ್ಳಿ, ಇಲ್ಲದೆ ಇರೋರು ಬಂದು ಸೇವೆ ಆದ್ರೂ ಮಾಡ್ಕೊಂಡು ಹೋಗಿ, ಒಳ್ಳೇದಾಗ್ಲಿ. ಅದ್ರ ಜೊತೆಗೆ ಸ್ಥಳ ಯಾವ್ದಪ್ಪ ಅಂತ ಹೇಳಿದ್ರೆ ನಮ್ಮ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹರತಲೆ ಗ್ರಾಮದಲ್ಲಿ ವಿಶೇಷವಾಗಿ ನಮ್ಮ ಮಠದಲ್ಲೇ ಆಗ್ತಾ ಇರತಕ್ಕಂತಹದ್ದು. ಹಾಗಾಗಿ ಬಂದು ತಾವೆಲ್ಲರೂ ಸಹ ಪಾಲ್ಗೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ. ಶುಭವಾಗ್ಲಿ. ಇದಾಗಿತ್ತು ಗುರುವಿನ ಅನುಗ್ರಹದಿಂದ ಯಾವ್ಯಾವ ರಾಶಿಗಳಿಗೆ ವಿದ್ಯೆ, ಉದ್ಯೋಗ, ವ್ಯಾಪಾರ ಚೆನ್ನಾಗಾಗತ್ತೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ